ಕಿಶೋರ್ ಅವರಿಗೆ ಹರೀಶನ್ ಜಿಲ್ಲಾಧ್ಯಕ್ಷರು ಕೆಲವೊಂದು ಶಕ್ತಿಗಳ ಮೂಲಕ ಅವರನ್ನು ಹಣಿಯುವಂತೆ ಮಾಡಿದ ಬಂಧುಗಳು ಅದನ್ನು ಈ ದಿನ ಉಗ್ರವಾಗಿ ಖಂಡಿಸುವ ಸಲುವಾಗಿ ಐವನ್ ಸೋದರವರ ಅಭಿಮಾನಿಗಳು ದಕ್ಷಿಣ ಕನ್ನಡ ಕಾಂಗ್ರೆಸ್ ಸಮಿತಿ ಇವತ್ತು ಪ್ರತಿಭಟನಾ ಸಭೆ ನಡೆಸ್ತಾ ಇದ್ದ ಬಂಧುಗಳೇ, ಇದೀಗ ಈ ಪ್ರತಿಭಟನಾ ಸಭೆ ನಡೆಸಿದ ನಾಯಕರು ಮಾತನಾಡಿದರು. ಧಿಕ್ಕಾರ 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 ಸಂಸಾರ ವಾಸಿಸುವಂತ ಒಂದು ಗ್ರಹ, ಅದರ ಮೇಲೆ ರಾತ್ರಿ 11-12 ಗಂಟೆಗೆ ಕೆಲವು ದುಷ್ಕರ್ಮಿಗಳು ಕಿಡಿಗೇಡಿಗಳು ಬಂದು ಮನೆಗೆ ಕಲ್ಲು ಹೊಡೆಯುವಂತಹ ಒಂದು ನೀಚ ಕೃತ್ಯವನ್ನು ಎಸಗಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಸನ್ಮಾನ್ಯ ಮತ್ತೊಂದು ದಿವಸ ನಿಮಗೆ ಕೂಡ ಇಂಥ ಪರಿಸ್ಥಿತಿ ಬಂದರೆ ಅದೇ ಪೊಲೀಸ್ ಇಲಾಖೆ ಬೇಕು ಅಂತ ನೆನಪಿಟ್ಟುಕೊಂಡಿದ್ದೇವೆ. ಆದ್ರಿಂದ ಇಂಥ ಕಿಡಿಗೇಡಿಗಳನ್ನ ಪೊಲೀಸರು ಕೂಡಲೇ ಬಂಧಿಸಬೇಕು. ಐವನ್ ಡಿಸೋಜರ್ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕು. ಅದರ ವಿರುದ್ಧವಾಗಿ ಕಿಡಿಗೇಡಿಗಳನ್ನ ಯಾವುದೇ ಪಕ್ಷದ ಆಗಿರಲಿ ಇಲಾಖೆಯವರನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತಾವು ವಿನಂತಿಸಿಕೊಂಡು ಆಗಮಿಸಿದಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಸ್ವಾಗತಿಸಿಕೊಂಡು ಸನ್ಮಾನ್ಯ ಮಂತ್ರಿಯವರು ಸರ್ವಾಧಿಕಾರ ಇದೆ. ಬಾಂಗ್ಲಾದೇಶದಲ್ಲಿ ಏನು ಏಕಪಕ್ಷೀಯ ಪಕ್ಷಪಾತ ಇದೆ. ದುಡ್ಡು ಮಾಡಿದವರೇ ದುಡ್ಡು ಮಾಡಿದ್ರು, ಜನರನ್ನ ತೋರಿಸಿಕೊಂಡಿದ್ದಾರೆ. ಅಸಂವಿಧಾನಿಕ ಅದು ಸರಿಯಲ್ಲ, ಅದನ್ನು ಹಿಂದಕ್ಕೆ ಪಡೆಯಬೇಕು. ಪಕ್ಷಪಾತಿ ತೀರ್ಮಾನ ಅದು ಇತ್ಯಾದಿ ವಿಚಾರಗಳನ್ನು ನಾವು ಮನಗಟ್ಟಾಗಿ ತಿಳಿಸಿದ್ದೇವೆ. ಇದನ್ನೆಲ್ಲ ವಿಚಾರಗಳನ್ನು ನಮ್ಮ ಬಿಜೆಪಿ ಪಕ್ಷ ತಿಳ್ಕೊಂಡವರು ಕೂಡ